ನಮಸ್ಕಾರ ವೀಕ್ಷಕರೇ, ನಿಮಗೆ ಬ್ರಹ್ಮಾಂಡ ವಿಷಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ಮಾರ್ಚ್ 3, 2026 ರಂದು ಸಂಭವಿಸಲಿರುವ ಚಂದ್ರಗ್ರಹಣದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ಗ್ರಹಣವು ಸಿಂಹ ರಾಶಿ ಮತ್ತು ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ನಡೆಯಲಿದೆ ಎಂದು ಜ್ಯೋತಿಷ್ಯ ಗಣನೆಗಳು ಸೂಚಿಸುತ್ತವೆ. ಚಂದ್ರಗ್ರಹಣವೆಂದರೆ ಭಾವನೆಗಳು, ಮನಸ್ಸು, ಕುಟುಂಬ ಸಂಬಂಧಗಳು ಮತ್ತು ಆಂತರಿಕ ಶಕ್ತಿ ಮೇಲೆ ಪರಿಣಾಮ ಬೀರುವ ಘಟನೆಯಾಗಿದೆ. ಈ ಗ್ರಹಣವು ವಿಶೇಷವಾಗಿ ಕೆಲವು ರಾಶಿಗಳಿಗೆ ರಾಜಯೋಗ, ಧನಲಾಭ, ಪ್ರಗತಿ ಮತ್ತು ಜೀವನದಲ್ಲಿ ಮಹತ್ವದ ತಿರುವುಗಳನ್ನು ತರಬಹುದು ಎಂದು ಹೇಳಲಾಗುತ್ತಿದೆ. ಮೊದಲು ಚಂದ್ರಗ್ರಹಣದ ಮಹತ್ವ ತಿಳಿದುಕೊಳ್ಳೋಣ. ಚಂದ್ರನು ಮನಸ್ಸಿನ ಕಾರಕ. ಮನಸ್ಸಿನಲ್ಲಿ ನಡೆಯುವ ಗೊಂದಲ, ಆತಂಕ, ಭಯ, ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಇವೆಲ್ಲದರ ಮೇಲೂ ಚಂದ್ರನ ಪ್ರಭಾವ ಇದೆ. ಗ್ರಹಣ ಸಮಯದಲ್ಲಿ ಚಂದ್ರ ಶಕ್ತಿಯಲ್ಲಿ ತಾತ್ಕಾಲಿಕ ಬದಲಾವಣೆ ಉಂಟಾಗುತ್ತದೆ. ಅದರಿಂದ ಕೆಲವರಿಗೆ ಸವಾಲುಗಳು, ಕೆಲವರಿಗೆ ಅದ್ಭುತ ಅವಕಾಶಗಳು ಸಿಗಬಹುದು. ಇದೀಗ ರಾಶಿ ಪ್ರಕಾರ ಫಲಗಳನ್ನು ನೋಡೋಣ. ಸಿಂಹ ರಾಶಿ. ಈ ಗ್ರಹಣವು ಸಿಂಹ ರಾಶಿಯಲ್ಲೇ ನಡೆಯುತ್ತಿರುವುದರಿಂದ ಇದು ಅತ್ಯಂತ ಪ್ರಮುಖ. ಸಿಂಹ ರಾಶಿಯವರು ಕಳೆದ ಕೆಲವು ತಿಂಗಳಿಂದ ಅನುಭವಿಸಿದ ಗೊಂದಲಗಳಿಗೆ ಸ್ಪಷ್ಟತೆ ದೊರೆಯಬಹುದು. ವ್ಯಕ್ತಿತ್ವದಲ್ಲಿ ಹೊಸ ಹೊಳಪು ಕಾಣಬಹುದು. ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಜನರ ಮುಂದೆ ಮಾತನಾಡುವ ಧೈರ್ಯ, ನಾಯಕತ್ವ ಗುಣ ಹೆಚ್ಚುತ್ತದೆ. ರಾಜಕೀಯ, ಸರ್ಕಾರಿ ಕೆಲಸ, ಮೇಲ್ವಿಚಾರಣಾ ಹುದ್ದೆಗಳಲ್ಲಿ ಇರುವವರಿಗೆ ಉತ್ತಮ ಅವಕಾಶ. ಹೊಸ ವ್ಯವಹಾರ ಆರಂಭಿಸಲು ಯೋಚನೆ ಮಾಡಿದರೆ ಸೂಕ್ತ ಸಮಯ. ಆರೋಗ್ಯದ ಕಡೆ ಸ್ವಲ್ಪ ಜಾಗ್ರತೆ ಅಗತ್ಯ. ಕರ್ಕಾಟಕ ರಾಶಿ. ಈ ಗ್ರಹಣವು ಕರ್ಕಾಟಕ ರಾಶಿಯವರಿಗೆ ಹಣಕಾಸು ವಿಷಯದಲ್ಲಿ ಉತ್ತಮ ಫಲ ನೀಡಬಹುದು. ಹಳೆಯ ಬಾಕಿ ಹಣ ಸಿಗುವ ಸಾಧ್ಯತೆ. ಮನೆಯ ಖರ್ಚು ನಿಯಂತ್ರಣಕ್ಕೆ ಬರಬಹುದು. ಕುಟುಂಬದಲ್ಲಿ ಸಂತೋಷದ ಸುದ್ದಿ. ಆಸ್ತಿ ಸಂಬಂಧಿತ ವಿಚಾರಗಳು ಮುಂದೆ ಸಾಗಬಹುದು. ವಿದೇಶ ಸಂಪರ್ಕದಿಂದ ಲಾಭ. ಆದರೆ ಭಾವನಾತ್ಮಕ ನಿರ್ಧಾರ ತೆಗೆದುಕೊಳ್ಳಬೇಡಿ. ವೃಶ್ಚಿಕ ರಾಶಿ. ವೃತ್ತಿ ಜೀವನದಲ್ಲಿ ಮಹತ್ವದ ಬದಲಾವಣೆ. ಉದ್ಯೋಗದಲ್ಲಿ ಪ್ರಗತಿ. ಮೇಲಧಿಕಾರಿಗಳ ಗಮನ ಸೆಳೆಯುವ ಅವಕಾಶ. ಹೊಸ ಹೊಣೆಗಾರಿಕೆ. ಸರ್ಕಾರಿ ಪರೀಕ್ಷೆ, ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡುತ್ತಿರುವವರಿಗೆ ಉತ್ತಮ ಸಮಯ. ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳು ಸಿಗಬಹುದು. ಸ್ನೇಹಿತರ ಸಹಕಾರದಿಂದ ದೊಡ್ಡ ಅವಕಾಶ ಬರಬಹುದು. ಮೇಷ ರಾಶಿ. ಮೇಷ ರಾಶಿಯವರಿಗೆ ಈ ಗ್ರಹಣ ಪ್ರೇಮ ಮತ್ತು ಸೃಜನಶೀಲತೆಯಲ್ಲಿ ಶುಭ ಫಲ ನೀಡಬಹುದು. ವಿವಾಹ ಯೋಗ ಬಲವಾಗಬಹುದು. ಹೊಸ ಪರಿಚಯಗಳು ಜೀವನದಲ್ಲಿ ಮುಖ್ಯ ಪಾತ್ರವಹಿಸಬಹುದು. ಕಲಾ, ಸಂಗೀತ, ಯೂಟ್ಯೂಬ್, ಮೀಡಿಯಾ ಕ್ಷೇತ್ರದಲ್ಲಿ ಇರುವವರಿಗೆ ಬೆಳವಣಿಗೆ. ಮಕ್ಕಳ ವಿಚಾರದಲ್ಲಿ ಸಂತೋಷ. ಹೂಡಿಕೆ ಮಾಡಲು ಯೋಚಿಸಿದರೆ ಸೂಕ್ತ ಯೋಜನೆ ಮಾಡಿ. ಇದೀಗ ಗ್ರಹಣ ಸಮಯದಲ್ಲಿ ಪಾಲಿಸಬೇಕಾದ ನಿಯಮಗಳು. ಗ್ರಹಣ ಸಮಯದಲ್ಲಿ ಉಪವಾಸ ಅಥವಾ ಲಘು ಆಹಾರ ಉತ್ತಮ. ಮಂತ್ರ ಜಪ, ಧ್ಯಾನ, ದೇವರ ಸ್ಮರಣೆ ಉತ್ತಮ ಫಲ ಕೊಡುತ್ತದೆ. ಗರ್ಭಿಣಿಯರು ವಿಶೇಷ ಜಾಗ್ರತೆ ವಹಿಸಬೇಕು. ಗ್ರಹಣ ಮುಗಿದ ನಂತರ ಸ್ನಾನ ಮಾಡಿ ದಾನ ಮಾಡಿದರೆ ಉತ್ತಮ ಫಲ. ಗ್ರಹಣದ ಆಧ್ಯಾತ್ಮಿಕ ಅರ್ಥವೇನು? ಈ ಗ್ರಹಣವು ಸಿಂಹ ರಾಶಿಯಲ್ಲಿ ನಡೆಯುವುದರಿಂದ ಅಹಂಕಾರದಿಂದ ಆತ್ಮಜ್ಞಾನಕ್ಕೆ ಸಾಗುವ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಜೀವನದಲ್ಲಿ ನಾವು ಯಾರು, ನಮ್ಮ ನಿಜವಾದ ಶಕ್ತಿ ಏನು ಎಂಬ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸಮಯ. ಈ ಗ್ರಹಣವು ಕೆಲವರಿಗೆ ರಾಜಯೋಗದ ಆರಂಭವಾಗಬಹುದು. ರಾಜಯೋಗ ಎಂದರೆ ಅಧಿಕಾರ, ಮಾನ್ಯತೆ, ಗೌರವ ಮತ್ತು ಆರ್ಥಿಕ ಸ್ಥಿರತೆ. ಆದರೆ ಅದು ಕೇವಲ ಅದೃಷ್ಟದಿಂದ ಅಲ್ಲ, ಪರಿಶ್ರಮ, ಸಂಕಲನ, ಅವಕಾಶ, ಯಶಸ್ಸು ಎಂಬ ಸೂತ್ರದಿಂದ ಸಾಧ್ಯ. ಅಂತಿಮವಾಗಿ ಒಂದು ಮುಖ್ಯ ಸೂಚನೆ. ಜ್ಯೋತಿಷ್ಯವು ದಿಕ್ಕು ತೋರಿಸುತ್ತದೆ, ನಿರ್ಧಾರ ನಿಮ್ಮದು. ಶ್ರಮಿಸಿದವರಿಗೆ ಫಲ ಖಚಿತ. ಧೈರ್ಯ ಮತ್ತು ಶಾಂತಿ ಉಳಿಸಿಕೊಂಡರೆ ಈ ಗ್ರಹಣವು ಹೊಸ ದಾರಿಯನ್ನು ತೆರೆದಿಡಬಹುದು. ಇದು ಮಾರ್ಚ್ 3, 2026 ರ ಚಂದ್ರಗ್ರಹಣದ ಸಂಪೂರ್ಣ ವಿವರಣೆ. ನಿಮ್ಮ ರಾಶಿ ಯಾವುದು ಎಂದು ಕಾಮೆಂಟ್ನಲ್ಲಿ ತಿಳಿಸಿ.